ಸೊ ಶೇಖರ್ ಮಾಸ್ಟರ್ ಕನ್ನಡಕ್ಕೆ ಬಂದು ಅದರಲ್ಲೂ ನಿಮ್ಮ ಅಪಿಯನ್ಸ್ ಆ ಒಂದು ಹುಕ್ ಸ್ಟೆಪ್ಪೇ ಪಾಪ್ಯುಲರ್ ಆಗೋಯ್ತು. ಸೊ ಇಡೀ ಸಾಂಗ್ ನೋಡಿದಾಗ ನಮ್ಗೆ ಖುಷಿ ಅನಿಸಿದ್ದು ಏನಂದರೆ ಫುಲ್ ಫ್ರೇಮ್, ಅಂದರೆ ಆ ಫ್ರೇಮಲ್ಲಿ ಪ್ರತಿ ಒಂದು ಫ್ರೇಮಲ್ಲೂ ಗಣೇಶ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಅಪಿಯರೆನ್ಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಹೇಗಿತ್ತು ಶೇಖರ್ ಸರ್ ಜೊತೆ ವರ್ಕ್ ಮಾಡೋದು? ಬ್ಯೂಟಿಫುಲ್, ಈಸ್ ಎ ಸ್ವೀಟ್ ಹಾರ್ಟ್, ಬ್ಯೂಟಿಫುಲ್. ಎಷ್ಟು ನಕ್ಕಿದ್ದೀವಿ ನಾನು ಶೇಖರ್ ಮಾಸ್ಟ್ರು ಡೈರೆಕ್ಟ್ರು ಅಂದರೆ ಅಷ್ಟು ನಕ್ಕಿದ್ದೀವಿ. ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಪೀರಿಯನ್ಸ್ ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಅವರು ಲೈಟಿಂಗ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಕಾಸ್ಟ್ಯೂಮ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಈ ಫಿಸಿ ಮುಂಗಾರು ಮನೇಲಿ 6 ಪ್ಯಾಕೆಟ್ಸು ಅದೆಲ್ಲ ಈ ಸಿನಿಮಾಲಿ ಕಾಸ್ಟ್ಯೂಮು, ಕಲರ್ಸು. ಸಾಗರ್ ಅಂತ, ಭರತ್ ಸಾಗರ್ ಅಂತ ನನ್ನ ಪರ್ಸ್ನಲ್ ಕಾಸ್ಟ್ಯೂಮರ್, ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಬಂದಿದ್ದು ಏನು ರೀ ಅದು ಕಾಸ್ಟ್ಯೂಮ್ಸ್ ಹಂಗಿದೆ, ಅವನು ಕಲರ್ ಕಾಂಬಿನೇಷನ್ನು, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಮಾಡಿರೋ. ಸೊ ಕಾಸ್ಟ್ಯೂಮ್ಸ್ ಅದೆಲ್ಲ ಅವ್ರಿಗೆ ಹೋಗ್ಬೇಕು, ಸಾಗರ್ಗೆ. ಒಂದೇ ವಾರದ ಗ್ಯಾಪಲ್ಲಿ ಗೆಳೆಯರಿಬ್ಬರ 2 ಸಿನಿಮಾಗಳು ಸೂಪರ್ ಹಿಟ್ಟು. ಸೊ ಹೇಗನ್ಸುತ್ತೆ ಈಗ ಅಂತ? ಯಾಕಂದರೆ ಇಬ್ಬರು ಒಟ್ಟಿಗೆ ಸೇರಿ ಒಂದು ಪ್ರಮೋಷನಲ್ಲಿ ಆ್ಯಕ್ಟಿವಿಟಿ ಮಾಡಿದ್ರು ನೀವು, ದುನಿಯಾ ವಿಜಯ್ ಅವರು. ಸೊ ಹೇಗನ್ಸುತ್ತೆ? ಯಾಕಂದರೆ ನೀವೇ ಅದರಲ್ಲಿ ಮೆನ್ಷನ್ ಮಾಡಿದ್ರೆ ನಮ್ಮಿಬ್ಬರು ಮಧ್ಯೆ ಏನೂ ಕಾನ್ಫ್ಲಿಕ್ಟ್ ಇಲ್ಲ, ನಾವಿಬ್ಬರು ಫ್ರೆಂಡ್ಸ್, ಇಬ್ಬರು ಬರ್ತಾ ಇದ್ದೀವಿ, ಇಬ್ಬರು ನೀವು ಹೇಳ್ದಂಗೆ ಬಂದರೆ 2 ಕೂಡ ಸೂಪರ್ ಹಿಟ್. ಹೇಗನ್ಸುತ್ತೆ ಅಂತ? ನಮಗೆ ಹೇಗನ್ಸುತ್ತೆ ಅನ್ನೋದಕ್ಕಿಂತ ಒಟ್ಟಾರೆ ಒಂದು ಇಂಡಸ್ಟ್ರಿಯಾಗಿ 2 ಸಿನಿಮಾ ಗೆದ್ದಾಗ ಎಲ್ರಿಗೂ ಖುಷಿಯಾಗಿರುತ್ತೆ. ನಮಗಿಂತ ಖುಷಿ ಇಡೀ ಇಂಡಸ್ಟ್ರಿಗೆ ಆಗಿರುತ್ತೆ, ಪ್ರೇಕ್ಷಕ ಮಹಾಪ್ರಭುಗಾಗಿರುತ್ತೆ. ಇಬ್ಬರು ಹೀರೋಸ್ ಒಟ್ಟಿಗೆ ಮಾತಾಡ್ತಿರೋದು ಆ್ಯಂಡ್ ಸಿನಿಮಾ ಗೆಲ್ತಿರೋದು. ಮನೋರಂಜನೆ ಎಲ್ಲರಿಗೂ ಬೇಕಲ್ಲ ಇವರೇ? ಹೌದು. ಓಕೆ, ಅದರಲ್ಲೂ ಒಳ್ಳೆ ಮನೋರಂಜನೆ ಇದ್ರೆ ಎಲ್ಲರೂ ಖುಷಿ ಪಡ್ತಾರೆ. ಸೊ ಒಟ್ಟಾರೆಯಾಗಿ ಎಲ್ಲರೂ ಖುಷಿಯಾಗಿದ್ದೀವಿ. 4 ದಿನದ ರಜೆ ಗ್ಯಾಪಲ್ಲಿ ಕೃಷ್ಣ ಬಂದಿದ್ದಾನೆ, ಎಲ್ರಿಗೂ ಎಂಟರ್ಟೈನ್ ಮಾಡ್ತಿದ್ದಾನೆ. ಮುಂದೆ ಕೂಡ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ, ಸಿನಿಮಾ ನೋಡ್ತಾರೆ. ಮೌತ್ ಪಬ್ಲಿಸಿಟಿ ಅನ್ನೋದು ಕೃಷ್ಣ ಪ್ರಣಯ ಸಖಿಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ನೋಡಿ, ನೀವು ಎಷ್ಟೇ ಪಬ್ಲಿಸಿಟಿ ಮಾಡಿ, ಆಡಿಯನ್ಸ್ ಡಿಸೈಡ್ ಮಾಡ್ತಾನೆ ಪಿಕ್ಚರ್ ನೋಡ್ಬೇಕಾ ಬೇಡ ಅಂತ. ಹೌದು. ಓಕೆ, ಅವ್ರಿಗೆ ಇಷ್ಟ ಆಗಲಿಲ್ಲ, ನೋಡೋಕ್ಕಾಗಲ್ಲ ಅಂದರೆ ನೀವು ಹೋಗಿ ಫ್ರೀ ಕೊಟ್ಟರು ಬರಲ್ಲ ಅವರು. ಓಕೆ, ಅವ್ರಿಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ನಲ್ಲ ಅವಾಗ. ಸೊ ಆ ಕನೆಕ್ಷನ್ ಈ ಸಿನಿಮಾಲಾಗಿದೆ. ಸೊ ಹಾಗಾಗಿ ಜನ ಸಂಸಾರ ಸಮೇತರಾಗಿ ಚಿಕ್ಕ ಮಕ್ಕಳೊಟ್ಟಿಗೆ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಒಂದು ಮಗು ಡ್ಯಾನ್ಸ್ ಆಡ್ತಾ ಇತ್ತು ಸ್ಕ್ರೀನ್ ಮುಂದೆ. ನೆವರ್ ಸೀನ್ ಇಟ್. ನಾನು ಆ ಥರ ನೋಡೇ ಇಲ್ಲ. ಒಂದು 3-4 ಜನ ಮಕ್ಕಳು ಜೇನದನಿ ಒಳ್ಳೆ ಚಿನ್ನಮ್ಮ ಕುಣಿತಾ ಇದ್ದಾರೆ, ಸೀಟ್ ಹತ್ತಿ ಎಲ್ಲ. ಸೊ ಹ್ಯಾಪಿನೆಸ್ ಇವರೇ, ಅದು ಹೇಳೋಕ್ಕಾಗಲ್ಲ, ಮೆಜರ್ಮೆಂಟ್ ಇಲ್ಲ ಅದಕ್ಕೆ. ಸೊ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತೀವಿ, ಏನು ಕಾಂಪ್ಲಿಮೆಂಟ್ ಸಿಕ್ತು ಅಂತ? ಅಂದರೆ ನಿಮ್ಮ ಡ್ಯಾನ್ಸ್ಗೋ ಆ್ಯಕ್ಟಿಂಗೋ ಏನು ಕಾಂಪ್ಲಿಮೆಂಟ್ ಈ ಸಿನಿಮಾಗೆ? ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರು, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಸ್ಟ್ಯೂಮ್ಸ್ ನೋಡಿ, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ನಮ್ಮ ಮನೆ ಕರೆಸಿ ಅಪ್ರಿಷಿಯೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಅವ್ನು ವಾರಕ್ಕೊಂದ್ಸಲ ಮನೆಗೆ ಬರ್ತಾನೆ, ಎಲ್ಲ ನೋಡ್ತಾನೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ತಿರ್ಗಾ ಕರೆದ್ವಿ, ಚೆನ್ನಾಗಿ ಮಾಡಿದೆ ಕಣ ಸಾಗರ ಅಂತ. ಮೇಡಮ್ ಕೂಡ ಕಾಸ್ಟ್ಯೂಮ್ ಡಿಸೈನ್ ಮಾಡಿದರು ಸಿನಿಮಾಗಳಿಗೆ. ಸೊ ಈ ಕಾಸ್ಟ್ಯೂಮ್ ಬಗ್ಗೆ ಏನಾದ್ರು ಏನು ಕಾಂಪ್ಲಿಮೆಂಟ್ಸ್ ಕೊಟ್ಟರು ಅಥವಾ ಏನಾದ್ರು ಚೇಂಜಸ್ ಮಾಡಿಫಿಕೇಶನ್ ಏನಾದ್ರು? ನಥಿಂಗ್. ಇಡೀ ಫ್ಯಾಮಿಲಿ ಇಷ್ಟಪಡ್ತು. ಶಿಲ್ಪ ಇರ್ಬೋದು, ನಮ್ಮ ಚರಿ, ವಿಹಾನ್, ಅವರೆಲ್ಲರಿಗೂ ಭಾಳ ಇಷ್ಟ ಆಯಿತು. ಸೊ ಇನ್ನೂ ಕೂಡ ಸಿನಿಮಾ ಚಿಕ್ಕವನೊಂದು ಪಾಪ ಕ್ಯೂಟ್ನೆಸ್ ಅಂತಲ್ಲ. ಸೊ ಇನ್ನೂ ಕೂಡ ಸಿನಿಮಾ ನೋಡದೇ ಇರೋವಂಥವ್ರಿಗೆ ಗಣೇಶ್ ಸರ್ ಏನಂತ ಹೇಳ್ತಾರೆ ಅಂತ? ಅಂದರೆ ಇನ್ನೂ ಥಿಯೇಟ್ರಿಗೆ ಬಂದು ನೋಡದೇ ಇರೋವಂಥವ್ರಿಗೆ ಅವರು ಡಿಸೈಡ್ ಮಾಡಿರ್ತಾರೆ ಸರ್ ನೋಡಬೇಕು ಅಂತ. ಆ ಕಾನ್ಫಿಡೆನ್ಸ್ ನಮಗಿದೆ. ಯಾಕೆಂದರೆ ಈ ಸಿನಿಮಾ ರಿವ್ಯೂಸ್ ಆಗಿರ್ಬೋದು ಆ್ಯಂಡ್ ಆಲ್ರೆಡಿ ವಿಷಯ ತಲುಪಿಬಿಟ್ಟಿರುತ್ತೆ, ಈ ಸಿನಿಮಾ ಚೆನ್ನಾಗಿದೆ, ಗಣೇಶನ ಸಿನಿಮಾ ನೋಡಬೇಕು ಅಂತ. ಸೊ ಯಾರ್ಯಾರು ನೋಡಿದಾರೋ ಅವರಿಗೆ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ಯಾರ್ಯಾರು ನೋಡಬೇಕು ಅಂತ ಡಿಸೈಡ್ ಮಾಡಿದ್ರು, ದಯವಿಟ್ಟು ನೋಡಿ, ನಿಮ್ಮನ್ನು ಖಂಡಿತವಾಗ್ಲೂ ಮನೋರಂಜಿಸ್ತೀವಿ. ಮತ್ತಷ್ಟು ಶೋಗಳು ಕೂಡ ಹೆಚ್ಚಾಗ್ತಿದೆ ಅಂತ ನೀವು ಕೂಡ ಹೇಳ್ತಾ ಇದ್ರಿ, ಅಡಿಷ್ನಲ್ ಶೋಸ್ ಆ್ಯಡ್ ಆಗ್ತಿದೆ ಅಂತ. ಸೊ ಇನ್ನಷ್ಟು ಶೋಗಳು ಆ್ಯಡ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಕೃಷ್ಣ ಪ್ರಣಯ ಸಖಿ ಎಲ್ಲ ಫ್ಯಾಮಿಲಿನ ಅಟ್ರ್ಯಾಕ್ಟ್ ಮಾಡ್ತಿದೆ. ಸೊ ಈ ಅಟ್ರಾಕ್ಷನ್ ಮುಂದುವರಿಲಿ, ಫ್ಯಾಮಿಲಿ ಸ್ಟಾರ್ ಆಗಿ ಗಣೇಶ್ ಸರ್ ಇನ್ನೂ ಸ್ವಲ್ಪ ಸಿನಿಮಾಗಳು ಕೊಡಲಿ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಈ ವರ್ಷದ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾತಾಡಿದ್ದಾಗಿತ್ತು. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.